ಎಲ್ರಿಗೂ ನಮಸ್ಕಾರ. ಭಾಳಷ್ಟು ಫ್ರೆಷರ್ ಸಿವಿಲ್ ಇಂಜಿನಿಯರ್ ಸ್ಟೂಡೆಂಟ್ಸಿಗೆ ಡೌಟ್ಸ್ ಕೇಳ್ತಾಯಿದ್ರು. ಎನಿ ಒನ್ ರೆಸಿಡೆನ್ಷಿಯಲ್ ಬಿಲ್ಡಿಂಗದಲ್ಲಿ 2 ಕಾಲಮ್ಗಳ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಅಂತರ ಎಷ್ಟು ಇರಬೇಕಂತೇಳಿ ಆ್ಯಸ್ ಪರ್ ಥಂಬ್ ರೂಲ್ ಪ್ರಕಾರ ಹೇಳ್ಬೇಕಂದ್ರೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ ಹೇಳ್ಬೇಕಂದ್ರೆ ಭಾಳ ಡೀಪ್ ಆಗುತ್ತೆ, ಬೇಡ. ಥಂಬ್ ರೂಲ್ ಪ್ರಕಾರ ಹೇಳ್ತೀನಿ. ಯಾವುದೇ 2 ಕಾಲಮ್ಗಳ ಮಧ್ಯದೊಳಗಿನ ಅಂತರ ಎಷ್ಟಿರಬೇಕಂತಂದ್ರೆ, ಮೀಟ್ರಲ್ಲಿ ಹೇಳ್ಬೇಕಂದ್ರೆ 3 ಮೀಟ್ರ್ ಇರಬೇಕು, ಫೀಟಲ್ಲಿ ಹೇಳ್ಬೇಕಂದ್ರೆ 9 ಫೀಟ್ ಟು 10 ಫೀಟ್ ಇರಬೇಕು. ಆವಾಗ ಆ ಕಾಲಮ್ಸ್ ಸೇಫಾಗಿ ರೂಫ್ ಸ್ಲ್ಯಾಬಿಂದ ಫ್ಲೋರ್ ಬೀಮಿಂದ ಬರುವಂಥ ಲೋಡನ್ನು ಸೇಫಾಗಿ ಕ್ಯಾರಿ ಮಾಡಿ ರಿಜಿಸ್ಟರ್ ಮಾಡಿ ಲವ್ಲಿ ಅದು ಫೂಟಿಂಗ್ಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಇನ್ನು ಒಂದು ವೇಳೆ ಆ ಒಂದು ಮನೆ ಓನರು ನಮ್ಮ ಬಿಲ್ಡಿಂಗಲ್ಲಿ ಜಾಸ್ತಿ ಕಾಲಮ್ಗಳನ್ನು ಮಾಡೋದು ಬೇಡ, ಮಿನಿಮಮ್ ಕಾಲಮ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಿ ಸರ್ ಅಂತ ಇಂಜಿನಿಯರಿಗೆ ಕೇಳಿದಾಗ ಆವಾಗ ಹಾಗೂ ಮಾಡ್ಬೋದು. ಬಟ್ ನಾವೇನು ನಮ್ಮ ಮೈಂಡ್ ಸೆಟ್ಟಲ್ಲಿ ಏನು ಇರಬೇಕಂದ್ರೆ, ಡಿಸೈನ್ ಲೋಡನ್ನು ನಮ್ಮ ತಲೆಯೊಳಗೆ ಇಟ್ಕೋಬೇಕು. ಯಾವಾಗಲೂ ಈ ಸ್ಪ್ಯಾನ್ ಆಫ್ ಎನಿ 2 ಕಾಲಮ್ಸ್ ಸ್ಪ್ಯಾನ್ ಈಸ್ ಇನ್ಕ್ರೀಸಸ್ ಈ ಎಟ್ ಎ ಟೈಮ್ ಸೈಜ್ ಆಫ್ ಕಾಲಮ್, ವಿಡ್ತ್ ಆಫ್ ಕಾಲಮ್ ಈಸ್ ಆಲ್ಸೋ ಇನ್ಕ್ರೀಸಸ್. ಯಾವಾಗಲೂ ಸೈಜ್ ನಾವು ಡಿಸ್ಟೆನ್ಸನ್ನು ಅಂತರವನ್ನು ಹೆಚ್ಚು ಮಾಡಿದಾಗ 15 ಫೀಟದವರೆಗೂ 2 ಕಾಲಮ್ಗಳ ಮಧ್ಯದಲ್ಲಿ ಅಂತರವನ್ನು ನಾವು ರೈಸ್ ಮಾಡ್ಬೋದು. ಆದರೆ ನಾವು ಏನು ಮಾಡಬೇಕಂತ, ಸೈಜ್ ಆಫ್ ಕಾಲಮ್, ವಿಡ್ತ್ ಆಫ್ ಕಾಲಮ್ ಇನ್ಕ್ರೀಸ್ ಮಾಡಬೇಕಾಗ್ತದೆ. ಡಯಾ ಬಾರ್ ಈಸ್ ಆಲ್ಸೋ ಇನ್ಕ್ರೀಸಸ್ ಆ್ಯಸ್ ವೆಲ್ ಆ್ಯಸ್ ನಂಬರ್ ಆಫ್ ಬಾರ್ಸ್ ಈಸ್ ಆಲ್ಸೋ ಇನ್ಕ್ರೀಸಸ್ ಆಗುತ್ತೆ. ಅದಕ್ಕಾಗಿ ನಾವು ಸೈಜು, ಕಾಲಮ್ ಸೈಜು 9 ಇಂಚ್ ಬೈ 12 ಇಂಚ್ ಇತ್ತಂದ್ರೆ 9 ಇಂಚ್ ಬೈ 12 ಇಂಚನ್ನು ತೆಗೆದು 12 ಇಂಚ್ ಬೈ 12 ಇಂಚ್ ಮಾಡಬೇಕಾಗುತ್ತೆ. 24 ಇಂಚ್ ಬೈ 24 ಇಂಚ್ ಮಾಡಬೇಕಾಗುತ್ತದೆ. ಹೀಗೆ ಅದರ ಸೈಜನ್ನು ಇನ್ಕ್ರೀಸ್ ಆಗಬೇಕಾಗ್ತದೆ. ಆ ಒಂದು ದಿಶೆಯೊಳಗೆ ನಾವು ಮಿನಿಮಮ್ G+2 ಕಟ್ಟಬೇಕಂದ್ರೆ, ಮಿನಿಮಮ್ ಅಂದರೆ ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರು ಕಟ್ಟಬೇಕಂದ್ರೆ ನಾವು ಆಲ್ಮೋಸ್ಟ್ ಆಲ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ನಿಮಗೆ ಸೀಮಿತವಾಗಿ ಹೇಳಬೇಕಂತಂದರೆ 9 ಫೀಟ್ ಟು 10 ಫೀಟು 2 ಕಾಲಮ್ಗಳ ಮಧ್ಯದಲ್ಲಿ ಅಂತರವನ್ನು ಇಟ್ಟಾಗ ಆ ಕಾಲಮ್ಮು ಲವ್ಲಿಯಾಗಿ ಮೇಲ್ಗಡೆ ರೂಫ್ ಸ್ಲ್ಯಾಬಿಂದ ರೂಫ್ ಬೀಮಿಂದ ಬರುವಂಥ ಲೋಡನ್ನು ರಿಜಿಸ್ಟರ್ ಮಾಡಿ ಫೂಟಿಂಗಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತದೆ. ಬಿಲ್ಡಿಂಗ್ ಸ್ಟ್ರಕ್ಚರ್ ವಿಲ್ ಸ್ಟ್ರಾಂಗ್ ಆ್ಯಂಡ್ ವಿತಿನ್ ಫ್ಯಾಕ್ಟರ್ ಆಫ್ ಸೇಫ್ಟಿ ಲೋಡನ್ನು ಫೂಟಿಂಗ್ಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.